ನಮಸ್ತೆ ಎಲ್ಲರಿಗೂ. ಗುಡ್ ಮೋದಿ ಕೇರ್ ಮಾರ್ನಿಂಗ್. ನೋಡಿ ಫ್ರೆಂಡ್ಸ್, ಇವತ್ತು ನಾವು ಮೋದಿ ಕೇರ್ದಲ್ಲಿ ಐಡಿಯನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿ, ಫಸ್ಟಿಗೆ ನಿಮ್ಮ ಕ್ರೋಮ್ ಬ್ರೌಸರ್ದಲ್ಲಿ ಹೋಗಿ ನಿಮ್ಮ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸರ್ಚ್ ಬಾಕ್ಸ್ದಲ್ಲಿ ಮೋದಿ ಕೇರ್ ಅಂಥೇಳಿ ಟೈಪ್ ಮಾಡಿ. ಮೋದಿ ಕೇರ್ ಅಂಥೇಳಿ ಟೈಪ್ ಮಾಡಿದ ನಂತರ ಇಲ್ಲಿ ಎಂಟ್ರ್ ಅಂಥೇಳಿ ಕೊಡಿ. ಎಂಟ್ರ್ ಆದ ತಕ್ಷಣ ನೋಡಿ, ಇಲ್ಲಿ ಮೋದಿ ಕೇರ್ ಲಿಮಿಟೆಡ್ ಅಂಥೇಳಿ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಒಂದು ನಿಮಗೆ ವಿಂಡೋವನ್ನು ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಬೌಟ್ ಯೂಸ್ ಜಾಯಿನ್ ಮೋದಿ ಕೇರ್ ಸೈನ್ ಇನ್ ಅಂಥೇಳಿದೆ. ಇಲ್ಲಿ ಜಾಯಿನ್ ಮೋದಿ ಕೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಒಂದು ವಿಂಡೋ ಓಪನ್ ಆಗುತ್ತೆ. ನಿಮಗೆ ಬಿಕಮ್ ಎ ಕನ್ಸಲ್ಟೆಂಟ್, ಪರ್ಸ್ನಲ್ ಡೀಟೇಲ್ಸ್, ಅಡ್ರೆಸ್, KYC, ನೆಫ್ಟ್ ಅಂಥೇಳಿ ಇಷ್ಟೆಲ್ಲ ಅಡ್ರೆಸ್ ಪ್ರೂಫನ್ನು ನಿಮಗೆ ಕೇಳುತ್ತೆ. ನೋಡಿ, ಇಲ್ಲಿ ಐ ಅಕ್ಸೆಪ್ಟ್ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಟು ಬಿಕಮ್ ಎ ಮೋದಿ ಕೇರ್ ಕನ್ಸಲ್ಟೆಂಟ್ ಅಂತೇಳಿದೆ. ಇದರ ಮೇಲೆ ಟಿಕ್ ಮಾಡಿ. ಟಿಕ್ ಮಾಡಿದ ನಂತರ ಇಲ್ಲಿ ಸ್ಪಾನ್ಸರ್ಸ್ MCA ನಂಬರನ್ನು ಕೇಳುತ್ತೆ. ನಿಮ್ಮ ಅಪ್ಲೈನ್ದು ಇಲ್ಲಿ ಒಂದು MCA ನಂಬರನ್ನು ಇಲ್ಲಿ ಹಾಕಬೇಕಾಗತ್ತೆ. ನಾನು ಒಂದು ನಂಬರನ್ನು ಹಾಕ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಮ ಸ್ಪಾನ್ಸರ್ಶಿಪ್ದೊಂದು MCA ನಂಬರನ್ನು ಇಲ್ಲಿ ಹಾಕಿ ಆನಂತರ ನೆಕ್ಸ್ಟ್ ಅಂಥೇಳಿ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, MCA ನಂಬರ್ ಯಾರ ಹೆಸರು ಮೇಲಿದೆ ಅವ್ರದ್ದೊಂದು ಹೆಸರು ಶೋ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕನ್ಸಲ್ಟೆಂಟ್ ಆಗೋರ್ದೊಂದು ಇಲ್ಲಿ ಫಸ್ಟ್ ನೇಮನ್ನು ಹಾಕಬೇಕು. ಫಸ್ಟ್ ನೇಮ್ ಹಾಕಿದ ನಂತರ ಇಲ್ಲಿ ಲಾಸ್ಟ್ ನೇಮನ್ನು ಟೈಪ್ ಮಾಡಿ. ನಂತರ ಇಲ್ಲಿ ಆಧಾರ್ ಕಾರ್ಡ್ದಲ್ಲಿ ಇರುವಂತೆ ಇಲ್ಲಿ ಡೇಟ್ ಆಫ್ ಬರ್ತನ್ನು ಹಾಕಿ. ಈ ಥರ ಡೇಟ್ ಆಫ್ ಬರ್ತನ್ನು ಹಾಕಿಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ನಿಮ್ಮದೊಂದು ಅಡ್ರೆಸ್ಸನ್ನು ಕೇಳುತ್ತೆ. ಇಲ್ಲಿ ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ. ನೋಡಿ, ಇಲ್ಲಿ ಅಡ್ರೆಸ್ದಲ್ಲಿ ಅವರ ಫಾದರ್ ಹೆಸರು ಬರುತ್ತೆ. ಆ ಫಾದರ್ ಹೆಸರನ್ನು ಇಲ್ಲಿ ಕರೆಕ್ಟಾಗಿ ಹಾಕಿ. ಸನ್ ಆಫ್ ವಿಠೋಬಾ ಇಲ್ಲಿ ಬೆಳಗಾಂ ಅಂತ ಹೇಳಿದೆ. ಬೆಳಗಾಂ ಅಂತ ಹಾಕಿ ಇಲ್ಲಿ ಪಿನ್ ಕೋಡ್ ಹಾಕಿ. ಇಲ್ಲಂದರೆ ಹಾಗೆ ಬಿಟ್ಬಿಡಿ. ಇದನ್ನೇ ನೀವು ಕಾಪಿಯನ್ನು ಮಾಡಿ ಇಲ್ಲಿ ಪೇಸ್ಟ್ ಮಾಡ್ಬೋದು. ಆನಂತರ ಇಲ್ಲಿ ಪಿನ್ ಕೋಡನ್ನು ಟೈಪ್ ಮಾಡಿ. ಇಲ್ಲಿ ಲ್ಯಾಂಡ್ಮಾರ್ಕ್ ನೀವು ಇದ್ರೆ ಹಾಕಿ, ಇಲ್ಲಿ ಅಂದರೆ ಖಾಲಿ ಬಿಟ್ಟರೂ ನಡೆಯುತ್ತೆ. ಇಲ್ಲಿ ಪಿನ್ ಕೋಡನ್ನು ಟೈಪ್ ಮಾಡಿ. ಪಿನ್ ಕೋಡನ್ನು ಟೈಪ್ ಮಾಡಿದ ತಕ್ಷಣ ಈ ಥರ ಬೆಳಗಾವಿಯ ಪಿನ್ ಕೋಡನ್ನು ತಗೊಳುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಪಿನ್ ಕೋಡನ್ನು ಹಾಕಿಕೊಂಡು ಇಲ್ಲಿ ಮೊಬೈಲ್ ನಂಬರನ್ನು ಕೇಳುತ್ತೆ. ಇಲ್ಲಿ ಮೊಬೈಲ್ ನಂಬರ್ ಕೂಡ ಕಂಪಲ್ಸರಿ ಇದೆ. ಮೊಬೈಲ್ ನಂಬರ್ ಹಾಕಬೇಕಾಗತ್ತೆ. ಆನಂತರ ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಅಂಥೇಳಿದೆ. ಇಲ್ಲಿ ಆಲ್ಟರ್ನೇಟ್ ಮೊಬೈಲ್ ನಂಬರ್ ನಿಮ್ಮದು ಸೆಕೆಂಡ್ ಸಿಮ್ ಇದ್ದರೆ ಸೆಕೆಂಡ್ ಸಿಮ್ದು ನಂಬರನ್ನು ಹಾಕಿ. ಇಲ್ಲತ್ತಂದರೆ ಇಲ್ಲಿ ಹಾಗೇ 00 ಅಂಥೇಳಿ ಟೈಪ್ ಮಾಡಿಬಿಡಿ. ನಂತರ ಇಲ್ಲಿ ನಿಮ್ಮ ಇಮೇಲ್ ID ಇದ್ದರೆ ಇಮೇಲ್ IDಯನ್ನು ಮೆನ್ಷನ್ ಮಾಡಿದರೆ ಒಳ್ಳೆಯದಾಗುತ್ತೆ. ಇಲ್ಲತ್ತಂದರೆ ಇಮೇಲ್ ID ಇರಲಿಲ್ಲ ಅಂದರೆ
ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇಲ್ಲಿ 999 ಅಂಥೇಳಿ ಟೈಪ್ ಮಾಡ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಪ್ಯಾನ್ ಕಾರ್ಡ್ ನಂಬರನ್ನು ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರನ್ನು ಹಾಕಿದ ನಂತರ ಇಲ್ಲಿ ID ಪ್ರೂಫ್ ಟೈಪ್ ಅಂಥೇಳಿ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ID ಪ್ರೂಫನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಆಧಾರ್ ಕಾರ್ಡನ್ನು ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಪ್ಯಾನ್ ಕಾರ್ಡೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಚೂಸ್ ಎ ಫೋಟೋ ಅಂತೇಳಿದೆ. ಇಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಆಗಿದೆ ಆಲ್ರೆಡಿ. ಇಲ್ಲಿ ಆಧಾರ್ ನಂಬರನ್ನು ಎಂಟ್ರ್ ಮಾಡಿ ಇಲ್ಲಿ ಆಧಾರ್ ನಂಬರನ್ನು ಎಂಟ್ರ್ ಮಾಡಿದ ನಂತರ ನೋಡಿ ಇಲ್ಲಿ ಚೂಸ್ ಫೈಲ್ ಅಂತ ಹೇಳಿದೆ. ಇವಾಗ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಇಟ್ಟಿರುವಂಥ ಒಂದು ಫೈಲನ್ನು ಚೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಒಂದು ಫೈಲನ್ನು ಚೂಸ್ ಮಾಡಿಕೊಂಡಿದ್ದೀನಿ. ID ಪ್ರೂಫ್ದ ಫೋಟೋ ಸೇವ್ ಮಾಡಿ ಇಟ್ಟಿದ್ದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಆನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆಧಾರ್ ಕಾರ್ಡನ್ನು ಅಪ್ಲೋಡ್ ಮಾಡೋ ಆಪ್ಷನನ್ನು ಬರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಆಧಾರ್ ಕಾರ್ಡನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಇದರ ಮೇಲೆ ಕ್ಲಿಕ್ ಮಾಡಿ ಆನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಬ್ಯಾಂಕ್ ಖಾತೆಯ ಇಲ್ಲಿ ಹೆಸರನ್ನು ಕೇಳುತ್ತೆ. ಇಲ್ಲಿ ಕನ್ಸಲ್ಟೆಂಟ್ ನೇಮ್ ಇನ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಕೇಳುತ್ತೆ. ಇಲ್ಲಿ ನಿಮ್ಮ ಅಕೌಂಟ್ದಲ್ಲಿ ಇರುವಂತೆ ನಿಮ್ಮ ಹೆಸರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಈ ಥರ ಎಂಟ್ರ್ ಮಾಡಿ ಆನಂತರ ಇಲ್ಲಿ IFC ಕೋಡನ್ನು ಕೇಳ್ತಾ ಇದೆ. ಇಲ್ಲಿ IFC ಕೋಡ್ ಕಂಪಲ್ಸರಿ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದಿದೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಅಕೌಂಟ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಇಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತ ಹೇಳಿದೆ. ಎಂಟ್ರ್ ಮಾಡಿ ನಿಮ್ಮ ಅಕೌಂಟ್ ನಂಬರನ್ನು. ಆನಂತರ ಇಲ್ಲಿ ನೆಫ್ಟ್ ಡಾಕ್ಯುಮೆಂಟ್ಸ್ ಅಂತೇಳಿ ಕೇಳ್ತಾ ಇದೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪಾಸ್ಬುಕ್ ಫೋಟೋವನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು.
ಇಲ್ಲಿ ಪಾಸ್ಬುಕ್ ಫೋಟೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಐ ಡಿಯನ್ನು ಓಪನ್ ಆಗಿದೆ ನೋಡಿ. ಇಲ್ಲಿ ಐ ಡಿ MCA ನಂಬರನ್ನು ಇಲ್ಲಿ ಬಂದಿದೆ ನೋಡಿ ಫ್ರೆಂಡ್ಸ್. Dear Sukhdev Khamgal, you have been successfully enrolled as a Modi Care consultant with MCA number. Kindly active your register by accepting terms and conditions sent through a link on your register mobile number ಅಂತೇಳಿ ಇಲ್ಲಿ ಐ ಡಿಯನ್ನು ಕ್ರಿಯೇಟ್ ಆಗಿದೆ ನೋಡಿ. ಐ ಡಿಯನ್ನು ಓಪನ್ ಮಾಡಲು ಡಿಸ್ಕ್ರಿಪ್ಷನ್ ಬಾಕ್ಸ್ದಲ್ಲಿ ಕೊಟ್ಟಿರುವಂತಹ MCA ನಂಬರನ್ನು ಯೂಸ್ ಮಾಡಿಕೊಂಡು ನೀವು ಐ ಡಿಯನ್ನು ಕ್ರಿಯೇಟ್ ಮಾಡಬಹುದು. ಮೋದಿ ಕೇರಲ್ಲಿ ಜಾಯಿನ್ ಆಗುವ ಬಹಳಷ್ಟು ಬೆನಿಫಿಟ್ಸ್ ಇವೆ. ಆ ಬೆನಿಫಿಟ್ಗಳ ನೀವು ಸದುಪಯೋಗವನ್ನು ಪಡೆದುಕೊಳ್ಳಿ.